ಚಿರಂಜೀವಿ ಸರ್ಜಾ ಅವರ ಪುಣ್ಯ ಸ್ಮರಣೆ ದಿನವೇ ಒಂದು ಗುಡ್ ನ್ಯೂಸ್ ಅನ್ನು ಹಂಚಿಕೊಂಡ ಮೇಘ್ನಾ ರಾಜ್. ತಮ್ಮ ಎರಡನೇ ಮದುವೆ ಬಗ್ಗೆ ಚಿರಂಜೀವಿ ಸರ್ಜಾ ಅವರ ಒಂದು ಪುಣ್ಯ ಸ್ಮರಣೆ ದಿನವೇ ಒಂದು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನೇನೋ ಹಂಚಿಕೊಂಡ್ರು ಮೇಘ್ನಾ ರಾಜ್ರವರು, ಏನಾಯಿತು ಅಷ್ಟಕ್ಕೂ ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ನಮ್ಮನ್ನೆಲ್ಲ ಅಗಲಿ ಈಗ 6 ವರ್ಷಗಳೇ ಕಳೆದೋದು. ಒಂದು ಕನ್ನಡದಲ್ಲಿ ಕಿರುತೆರೆಯ ನಟ ಆದಂತಹ ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ಮರೆಯಲಾಗದ ಒಂದು ಪ್ರತಿಭೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ನೆಚ್ಚಿನ ಅಭಿಮಾನಿಗಳ ಒಬ್ಬ ಹೀರೋ ನಮ್ಮನ್ನೆಲ್ಲ ಬಿಟ್ಟು ಇಂದಿಗೆ ಅಗಲಿ ಒಂದು 6 ವರ್ಷಗಳು ಕಳೆದೋದು. 6 ವರ್ಷಗಳು ಕಳೆದರೂ ಕೂಡ ಆ ಒಂದು ನಟನ ನೆನಪು ಇನ್ನೂ ಕೂಡ ಜೀವಂತವಾಗಿ ಹಾಗೇ ಇದೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಹಾಗೆ ಚಿರಂಜೀವಿ ಸರ್ಜಾ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ಒಂದು ಚಿರಂಜೀವಿ ಸರ್ಜಾ ಅವರು ಒಂದು ಹೃದಯಾಘಾತದಿಂದ ಮರಣವನ್ನು ಹೊಂದ್ತಾರೆ. ಅದಾದ ನಂತರ ಏನಾಗುತ್ತೆ, ಸೊ ಈಗ ಚಿರಂಜೀವಿ ಸರ್ಜಾ ಅವರ ಹೆಂಡತಿ ಆದಂಥ ಮೇಘ್ನಾ ರಾಜ್ರವರು ಅವರೊಂದು 6ನೇ ಪುಣ್ಯ ಸ್ಮರಣೆ ದಿನ ಒಂದು ಗುಡ್ ನ್ಯೂಸನ್ನು ಹಂಚಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು, ಇವರೇನಾದರೂ ಒಂದು 2ನೇ ಮದುವೆಯನ್ನು ಆಗ್ತಿದ್ದಾರಾ, ಇದು ಚಿರಂಜೀವಿ ಸರ್ಜಾ ಅವರ ಆಸೆ ಅಂತ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಿನ್ನೆ ಅಷ್ಟೇ ಚಿರಂಜೀವಿ ಸರ್ಜಾ ಅವರ ಒಂದು 6ನೇ ಪುಣ್ಯ ಸ್ಮರಣೆ ಒಂದು ನೆರವೇರಿತ್ತು. ಹೌದು ಸ್ನೇಹಿತರೆ, 2020 ಒಂದು ಜೂನ್ನಲ್ಲಿ ಒಂದು ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಸೊ ಅದಾದ ನಂತರ ಇಂದಿಗೂ ಕೂಡ ಅವರ ನೆನಪಿನಲ್ಲೇ ಒಂದು ಮೇಘ್ನಾ ರಾಜ್ರವರು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ನಿನ್ನೆ ಅಷ್ಟೇ ಅವರ ಸಮಾಧಿ ಬಳಿ ಬಂದು ಸೊ ಅವರ ಮಗ ಆಗಿರ್ಬೋದು, ಹಾಗೆ ಒಂದು ಮೇಘ್ನಾ ರಾಜರವರು ಆಗಿರ್ಬೋದು, ಹಾಗೆ ಅವರ ತಮ್ಮ ಆದಂತಹ ಒಂದು ಧ್ರುವ ಸರ್ಜಾ ಆಗಿರ್ಬೋದು, ಹಾಗೆ ಧ್ರುವ ಸರ್ಜಾ ಅವರ ಎಲ್ಲ ಫ್ಯಾಮಿಲಿ ಕೂಡ ಅಲ್ಲಿ ಒಂದು ಬಂದಿತ್ತು. ಅದಾದ ನಂತರ ಒಂದು ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿ ಒಂದು ಮಗ ರಾಯನ್ ಒಂದು ಸಮಾಧಿಗೆ ಒಂದು ನಮಸ್ಕರಿಸಿ ಒಂದು ಮೇಘ್ನಾ ರಾಜ್ರವರು ತುಂಬ ಒಂದು ಭಾವುಕ ಮಾತುಗಳನ್ನು ಹೇಳ್ತಾರೆ. ಸೊ ಮೇಘ್ನಾ ರಾಜ್ರವರು ಕಣ್ಣೀರು ಹಾಕುತ್ತಾ ನೀವು ಇಲ್ಲ ಒಂದು ಕಣ್ಣೀರು ಹಾಕುತ್ತಾ ಒಂದು ಭಾವುಕ ಮಾತುಗಳನ್ನು ಹೇಳ್ತಾರೆ. ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ ಒಂದು ಗುಡ್ ನ್ಯೂಸನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದು ಏನು ಗುಡ್ ನ್ಯೂಸ್ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಮೊನ್ನೆ ಇತ್ತೀಚೆಗಷ್ಟೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮೇಘ್ನಾ ರಾಜ್ರವರು ಹೇಳಿದರು, ಇಲ್ಲ ನಾನು 2ನೇ ಮದುವೆ ಆಗ್ತೀನಿ, 2ನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದರು. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿ ಹೇಳಿದರು, ಈಗ ಏನಾದರೂ ಒಂದು 2ನೇ ಮದುವೆ ಬಗ್ಗೆ ಒಂದು ಚಿರಂಜೀವಿ ಸರ್ಜಾ ಅವರ ಸಮಾಧಿ ಬಳಿ ನಿಂತು ಸೊ 2ನೇ ಮದುವೆ ಬಗ್ಗೆ ಏನಾದರೂ ಹೇಳಿದ್ರಾ, ಇದೆಲ್ಲದರ ಬಗ್ಗೆ ಎಳೆಯಾಗಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಇಲ್ಲಿ ಮೇಘ್ನಾ ರಾಜ್ರವರು 2ನೇ ಮದುವೆಯನ್ನು ಆಗೋಲ್ಲ ಅಂತ ಫಸ್ಟ್ ಆಫ್ ಆಲ್ ಅಂದಿದ್ರು. ಈಗ ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನದಲ್ಲಿ ಏನು ಹೇಳಿದಾರೆಪ್ಪ ಅಂತಂದರೆ, ಇಲ್ಲ 2ನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಗನಿಗೂ ಕೂಡ 2ನೇ ಮದುವೆ ಒಂದು 2ನೇ ಫಾದರ್ ಫಿಗರ್ ಬೇಕು. ಯಾಕಪ್ಪ ಅಂತಂದರೆ ಅವನು ಗಂಡು ಮಗು, ಅವನ ಸೀಕ್ರೆಟ್ಗಳನ್ನು ಹೇಳ್ಕೊಳ್ಳೋಕ್ಕಾದರೂ ಒಂದು ಅವನಿಗೆ ಒಬ್ಬ ಅಪ್ಪ ಬೇಕು, ಒಬ್ಬ ಯಾರಾದರೂ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಬ್ಬ ಗಂಡ ಅಲ್ಲದೆ ಹೋದರೂ ಒಬ್ಬರು ಯಾರಾದರೂ ಬೇಕೇ ಬೇಕು. ಯಾಕಪ್ಪ ಅಂತಂದರೆ ನಮ್ಮ ಸಪೋರ್ಟಿವ್ ಸಿಸ್ಟಮ್ ಆಗಿ ನಮಗೆ ಸೆಕ್ಯೂರಿಟಿಗಾಗಿ ಆದರೂ ಕೂಡ ಯಾರಾದರೂ ಒಬ್ಬರು ಬೇಕೇ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ತುಂಬ ಭಾವುಕವಾಗಿ ನೋಡಿದ್ದಾರೆ. ಯಾಕಪ್ಪ ಅಂತಂದರೆ ನಾನು ಹಲವಾರು ಕಷ್ಟಗಳನ್ನು ನೋಡಿದ್ದೇನೆ. ಯಾರು ಸಂಬಂಧಿಕರು ಯಾವ ಸಂಬಂಧಿಕರು ಕೂಡ ನನ್ನ ಜೊತೆಯಲ್ಲಿ ಈಗ ಇಲ್ಲ. ಯಾಕಪ್ಪ ಅಂತಂದರೆ ಒಂದು ಚಿರಂಜೀವಿ ಯಾವಾಗ ಮರಣವನ್ನು ಹೊಂದಿದ್ರು ಆವಾಗಲೇ ಎಲ್ಲರೂ ಕೈ ಕೊಟ್ಟರು. ಎಲ್ಲರೂ ಇದ್ದಿದ್ದು ತಮ್ಮ ಹೆಸರಿಗೋಸ್ಕರ. ಚಿರಂಜೀವಿ ಸರ್ಜಾ ಅವರು ಇದ್ದಾರೆ, ಸೊ ಅವರು ನಮ್ಮ ಫ್ಯಾಮಿಲಿ, ಅವರ ಹೆಸರನ್ನು ಹೇಳ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ಅವ್ರ ಸಲುವಾಗಿಯೇ ಇದ್ದರು. ಅವರು ಯಾವಾಗ ಮರಣವನ್ನು ಹೊಂದಿದ್ರು ಆವಾಗ ಎಲ್ಲರೂ ತಮ್ಮ ಬಣ್ಣವನ್ನು ಬದಲಾಯಿಸಿಬಿಟ್ರು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಕಣ್ಣೀರು ಹಾಕುತ್ತಾ ಒಂದು ಚಿರಂಜೀವಿ ಸರ್ಜಾ ಅವರ ಸಮಾಧಿ ಮುಂದೆ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಏನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಚಿರಂಜೀವಿ ಸರ್ಜಾ ಅವರ ಸಮಾಧಿ ಬಳಿ ಮುಂದೆ ನಿಂತು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನು ಮುಂದೆ ಚಿರಂಜೀವಿ ಸರ್ಜಾ ಅವರ ಸಮಾಧಿ ಮುಂದೆ ಬಳಿ ನಿಂತು ಇನ್ನು ಹೇಳಿದ್ದಾರೆ ಮೇಘ್ನಾ ರಾಜ್ರವರು, ಇನ್ನು ಮುಂದೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀನಿ, ಮತ್ತೆ ಹೊಸ ಸಿನಿಮಾಗಳನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಈಗಾಗಲೇ ಒಂದು ತಮಿಳಿನ ಒಂದು ಸಿನಿಮಾ ಆಫರ್ ಬಂದಿದೆ ಅಂತೆ, ಕನ್ನಡದ 2 ಸಿನಿಮಾ ಆಫರ್ಗಳು ಬಂದಿದೆ ಅಂತೆ. ಅವುಗಳನ್ನ ಆಕ್ಸೆಪ್ಟ್ ಮಾಡಿಕೊಂಡು ನಾನು ಮತ್ತೆ ಹಳೆಯ ಒಂದು ಮೇಘ್ನಾ ರಾಜ್ ಆಗಿ ಬದಲಾಗ್ತೀನಿ ಅನ್ನೋ ಮಾತನ್ನು ಖುಷಿ ಸುದ್ದಿಯನ್ನು ಒಂದು ನಿನ್ನೆ ಅಷ್ಟೇ ಚಿರಂಜೀವಿ ಸರ್ಜಾ ಅವರ ಪುಣ್ಯಸ್ಮರಣೆಯ 6ನೇ ಪುಣ್ಯಸ್ಮರಣೆಯ ದಿನ ಒಂದು ಅವರ ಸಮಾಧಿಯ ಬಳಿ ಮುಂದೆ ನಿಂತು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಈ ಒಂದು ಮಹಿಳೆಯ ದಿಟ್ಟ ನಿರ್ಧಾರ, ಈ ಒಂದು ಹೋರಾಟದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರು ಒಂದು ಯಾವ ರೀತಿಯಾಗಿ ಈ ರೀತಿಯಾಗಿ ಇರಬೇಕಾ ಅಥವಾ 2ನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.